ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಜೀವನಿಗೆ ಗರ್ಭಪ್ರವೇಶಾದಿ ವ್ಯಾಪಾರಗಳನ್ನು ಕುರಿತು ಸಿದ್ಧ ಕಾಶ್ಯಪರಿಗೆ ನಡೆದ ಸಂವಾದಗಳನ್ನು ಬ್ರಾಹ್ಮಣನು ಕೃಷ್ಣನಿಗೆ ತಿಳಿಸಿದುದು ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಲೋಕದಲ್ಲಿ ಪುಣ್ಯ ಕರ್ಮಗಳಾಗಲಿ ಪಾಪ ಕರ್ಮಗಳಾಗಲಿ ನಶಿಸುವುದಿಲ್ಲ. ಅವು ಒಂದೊಂದು ಶರೀರವನ್ನು ಹಿಂಬಾಲಿಸುತ್ತಾ ಬಂದು ಅಲ್ಲಲ್ಲಿಗೆ ತಕ್ಕ ಫಲವನ್ನು ಕೊಡುವವು. ಫಲವೃಕ್ಷಗಳನ್ನು ಬೆಳೆಸಿದಷ್ಟು ಅವು ಅಧಿಕ ಫಲವನ್ನು ಕೊಡುವಂತೆ ಶುದ್ಧ ಮನಸ್ಸಿನಿಂದ ಮಾಡಿದ ಪುಣ್ಯವು ಹೆಚ್ಚು ಫಲವನ್ನು ತರುವುದು. ಹಾಗೆಯೇ ಕೆಟ್ಟ ಮನಸ್ಸಿನಿಂದ ಮಾಡಿದ ಪಾಪವು ಅಧಿಕ ದುಷ್ಫಲವನ್ನು ತರುವುದು. ಈ ಲೋಕದಲ್ಲಿ ಆತ್ಮನು ಮನಸ್ಸನ್ನು ಮುಂದಿಟ್ಟುಕೊಂಡೇ ಕರ್ಮದಲ್ಲಿ ಪ್ರವರ್ತಿಸುವುದು. ಕರ್ಮದಲ್ಲಿ ಬಿದ್ದು ಕಾಮ ಕ್ರೋಧಗಳಿಂದ ಆವೃತವಾದ ಆತ್ಮವು ಹೇಗೆ ಗರ್ಭದಲ್ಲಿ ಪ್ರವೇಶಿಸುವುದೋ ಅದನ್ನು ತಿಳಿಸುವೆನು ಕೇಳು. ಪುರುಷ ವೀರ್ಯವು ಸ್ತ್ರೀಯ ಗರ್ಭಾಶಯವನ್ನು ಪ್ರವೇಶಿಸಿ ಶೋಣಿತದೊಡನೆ ಸೇರುವುದು. ಜೀವನು ತನ್ನ ಕರ್ಮಗಳಿಗೆ ತಕ್ಕ ಶುಭ ಅಶುಭ ಕರ್ಮ ಶರೀರಗಳನ್ನು ಆ ಶುಕ್ರದ ಅಂದರೆ ವೀರ್ಯದ ಮೂಲಕವಾಗಿಯೇ ಪ್ರವೇಶಿಸುವನು. ಆತ್ಮನು ಸೂಕ್ಷ್ಮವಾಗಿಯೂ ಅವ್ಯಕ್ತವಾಗಿಯೂ ಇರುವುದರಿಂದ ಶರೀರಗಳಲ್ಲಿ ಸೇರಿಯೂ ಆಯಾ ದೇಹ ಸಂಬಂಧವನ್ನು ಹೊಂದುವುದಿಲ್ಲ. ಕೊನೆಗೆ ಬ್ರಹ್ಮಜ್ಞಾನಿಯಾದ ಜೀವನು ಶಾಶ್ವತವಾದ ಆ ಬ್ರಹ್ಮವನ್ನೇ ಸೇರುವನು. ಆ ಬ್ರಹ್ಮವೇ ಎಲ್ಲ ಭೂತಗಳಿಗೂ ಉತ್ಪತ್ತಿ ಕಾರಣವು. ಆದುದರಿಂದ ಪ್ರಾಣಿಗಳೆಲ್ಲವೂ ಜೀವಿಸುವವು. ಆ ಬ್ರಹ್ಮವೇ ಜೀವಿಗಳಿಗೂ ಜೀವನಾಗಿ ಎಲ್ಲ ಪ್ರಾಣಿಗಳ ಗರ್ಭದಲ್ಲಿಯೂ ಪ್ರವೇಶಿಸಿ ಇಂದ್ರಿಯ ಸ್ಥಾನಗಳಲ್ಲಿ ಗೆದ್ದುಕೊಂಡು ಜ್ಞಾನವನ್ನು ಉಂಟು ಮಾಡುವನು. ಜ್ಞಾನ ವಿಶಿಷ್ಟನಾಗಿ ಗರ್ಭದಲ್ಲಿರುವ ಆಯಾ ಜೀವನೇ ಅವಯವಗಳನ್ನು ಆಡಿಸುವನು. ತಾಮ್ರಾದಿ ಲೋಹಗಳಿಂದ ಪ್ರತಿಮೆ ಮಾಡುವಾಗ ಸ್ವರ್ಣವೇ ಮೊದಲಾದ ಇತರ ಲೋಹಗಳನ್ನು ಅಲ್ಪ ಪ್ರಮಾಣದಲ್ಲಿ ಸೇರಿಸಿದರೂ ಅವು ಪ್ರತಿಮೆಯ ಶರೀರದಲ್ಲೆಲ್ಲ ವ್ಯಾಪಿಸುವಂತೆಯೇ ಸೂಕ್ಷ್ಮನಾದ ಜೀವನು ಗರ್ಭವನ್ನೆಲ್ಲ ವ್ಯಾಪಿಸಿರುವನೆಂದು ತಿಳಿ. ಬೆಂಕಿಯ ಕಾವು ಕಬ್ಬಿಣದ ಗುಂಡಿನಲ್ಲಿ ಪ್ರವೇಶಿಸಿದಾಗ ಆ ಉಷ್ಣವು ಗುಂಡಿನ ಸಮಸ್ತ ಭಾಗಕ್ಕೂ ವ್ಯಾಪಿಸುವಂತೆ ಶರೀರ ಗರ್ಭದಲ್ಲಿ ಜೀವನ ಸ್ಥಿತಿ ಎಂದು ತಿಳಿ. ಒಂದು ಕಡೆಯಲ್ಲಿ ಬೆಳಗಿಸಿಟ್ಟ ದೀಪವು ಮನೆಯನ್ನೆಲ್ಲ ಪ್ರಕಾಶಪಡಿಸುವಂತೆಯೇ ಜೀವನು ಶರೀರ ಭಾಗಗಳನ್ನೆಲ್ಲ ಪ್ರಕಾಶಪಡಿಸುವನು. ಆತನು ಹಿಂದಿನ ಜನ್ಮದಲ್ಲಿ ಮಾಡಿದ ಶುಭ ಅಶುಭ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಅನುಭವಿಸುವನು. ಆ ಕರ್ಮವು ಫಲಾನುಭವದಿಂದ ನಶಿಸುತ್ತಿದ್ದರೂ ತಿರುಗಿ ತಿರುಗಿ ಬೇರೆ ಕರ್ಮಗಳು ಮಾಡಲ್ಪಡುತ್ತಿರುವವು. ಜೀವನು ಮೋಕ್ಷ ಸಾಧಕವಾದ ಧರ್ಮವನ್ನು ತಿಳಿಯುವವರೆಗೆ ಹೀಗೆಯೇ ಕರ್ಮದಲ್ಲಿ ನಿರತನಾಗಿರುವನು. ಹಲವು ಬಗೆಯ ಜನ್ಮಗಳಲ್ಲಿ ತೊಳಲುತ್ತಿರುವ ಜೀವನು ಯಾವ ಸದುಪಾಯದಿಂದ ಸುಖವನ್ನು ಪಡೆಯುವನೋ ಆ ಧರ್ಮವನ್ನು ನಿನಗೆ ತಿಳಿಸುವೆನು. ದಾನ, ವ್ರತ, ಬ್ರಹ್ಮಚರ್ಯೆ, ಶಾಸ್ತ್ರವಿಹಿತಗಳಾದ ನಿಯಮಗಳನ್ನು ಅನುಷ್ಠಿಸುವುದು, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಪ್ರಾಣಿ ದಯೆ, ಸಹನೆ, ಪರರ ಧನವನ್ನು ಅಪಹರಿಸದಿರುವುದು, ಪ್ರಾಣಿಗಳಿಗೆ ಮನಸ್ಸಿನಲ್ಲಿಯೂ ಅಪ್ರಿಯವನ್ನು ಬಯಸದಿರುವುದು, ತಂದೆ ತಾಯಿಗಳನ್ನು ಸೇವಿಸುವುದು, ದೇವತೆಗಳನ್ನು ಅತಿಥಿಗಳನ್ನು ಪೂಜಿಸುವುದು, ಗುರುಪೂಜೆ, ಶುಚಿತ್ವ, ಶುಭ ಕಾರ್ಯಗಳನ್ನು ಮಾಡುವುದು ಇವೆಲ್ಲವೂ ಸಾಧುಗಳ ವ್ರತಗಳು. ಇವುಗಳಿಂದಲೇ ಆತ್ಮೋಜ್ಜೀವನಕ್ಕೆ ಸಾಧಕವಾದ ಧರ್ಮವನ್ನು ಗಳಿಸಬಹುದು. ಸಾಧುಗಳಿಂದ ಆಚರಿಸಲ್ಪಡುವ ಧರ್ಮವೇ ಸದಾಚಾರವು. ಅದು ಸ್ವರ್ಗ ಮೋಕ್ಷಗಳೆಂಬ 2 ಫಲಗಳನ್ನು ತರುವುದು. ಸಾಧುಗಳಲ್ಲಿ ಇವು ಯಾವಾಗಲೂ ನೆಲೆಸಿರುವುದನ್ನು ಕಾಣಬಹುದು. ಸಾಧುಗಳು ಅನುಷ್ಠಿಸುವ ಆಚಾರವೇ ಧರ್ಮವನ್ನು ನಿರ್ದೇಶಿಸುವುದು. ಅದೇ ಸನಾತನ ಧರ್ಮವು. ಅವುಗಳನ್ನು ಸರಿಯಾಗಿ ಅನುಷ್ಠಿಸುವವನು ಎಂದಿಗೂ ದುರ್ಗತಿಗೆ ಹೋಗುವುದಿಲ್ಲ. ಆ ಧರ್ಮವನ್ನು ಬಿಟ್ಟವನು ಸಂಸಾರ ಬಂಧದಲ್ಲಿ ಕಟ್ಟಲ್ಪಡುವನು. ಯೋಗಿಯು ಮುಕ್ತನೂ ಆದವನು ಇವರೆಲ್ಲರಿಗಿಂತಲೂ ಶ್ರೇಷ್ಠನು. ಎಲ್ಲ ವಿಧಗಳಲ್ಲಿಯೂ ಧರ್ಮದಿಂದ ಇರುವವನು ದೀರ್ಘಕಾಲದ ಮೇಲಾದರೂ ಸಂಸಾರವನ್ನು ದಾಟುವನು. ಹೀಗೆ ಎಲ್ಲ ಜೀವಿಗಳು ಹಿಂದೆ ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸುವವು. ಆ ಕರ್ಮವೇ ಜನ್ಮಕ್ಕೆ ಕಾರಣವು. ಆತ್ಮನು ಅವುಗಳಿಂದಲೇ ಭಂಗಕ್ಕೀಡಾಗಿ ಶರೀರವನ್ನು ಪಡೆಯುವನು. ಆತ್ಮಕ್ಕೆ ಮೊಟ್ಟ ಮೊದಲ ಶರೀರವು ಯಾರಿಂದ ಹೇಗೆ ಬಂತು ಎಂಬ ವಿಷಯದಲ್ಲಿ ಪ್ರಪಂಚವೆಲ್ಲವೂ ಸಂಶಯ ಪಡುವುದು. ಆ ತತ್ವವನ್ನು ತಿಳಿಸುವೆನು ಕೇಳು. ಲೋಕಪಿತಾಮಹನಾದ ಬ್ರಹ್ಮದೇವನು ತನಗೆ ತಾನೇ ಶರೀರವನ್ನು ಸೃಷ್ಟಿ ಮಾಡಿಕೊಂಡು
ಸ್ಥಾವರ ಜಂಗಮಗಳಾದ 3 ಲೋಕಗಳನ್ನು ಸೃಷ್ಟಿಸತೊಡಗಿದನು. ಆಮೇಲೆ ಅವನು ಪೃಥಿವ್ಯಾಪಸ್ತೇಜು ಎಂಬ 3ರಿಂದ ಆದ ಪ್ರತಿಹಿ ಆಪಹ ಮತ್ತು ತೇಜಸ್ಸು ಎಂಬ 3ರಿಂದ ಆದಂತಹ ಪ್ರಧಾನವಾದ ಪ್ರಕೃತಿಯನ್ನು ಅಂದರೆ ಶರೀರವನ್ನು ಪಡೆದನು. ಇಲ್ಲಿ ಪೃಥಿವಿ ಅಂದರೆ ಭೂಮಿ, ಮಣ್ಣು, ಹಾಗೂ ಆಪಹ ಎಂದರೆ ಜಲ ಮತ್ತು ತೇಜಸ್ಸು. ಅದು ಈ ಲೋಕವೆಲ್ಲವನ್ನು ವ್ಯಾಪಿಸಿರುವುದು. ಅದೇ ಈ ಲೋಕಕ್ಕೆ ಪ್ರಧಾನವೆಂದು ಹೇಳುವರು. ಶರೀರವು ಕ್ಷರವೆಂದು ಅಂದರೆ ನಾಶವಾಗುವಂತಹುದೆಂದು, ಅದರಿಂದ ಬೇರೆಯಾಗಿ ನಾಶರಹಿತವಾದ ಜೀವವು ಅಕ್ಷರವೆಂದು ಹೇಳಲ್ಪಡುವುದು. ಶರೀರ, ಜೀವ, ಬ್ರಹ್ಮ ಈ 3ರಲ್ಲಿಯೂ ಶರೀರವು ಜೀವನು ಒಂದೊಂದರಲ್ಲಿ ಪ್ರತ್ಯೇಕವಾಗಿಯೇ ಇರುವವು. ಹೀಗೆ ಮೊದಲು ತಲೆದೋರಿದ ಬ್ರಹ್ಮದೇವನು ಸಕಲ ಭೂತಗಳನ್ನು, ಸ್ಥಾವರಗಳನ್ನು, ಜಂಗಮಗಳನ್ನು ಪಡೆದನೆಂದು ಪುರಾತನವಾದ ನಮ್ಮ ವೇದವು ತಿಳಿಸುವುದು. ಆ ಬ್ರಹ್ಮದೇವನೇ ಆಯಾ ಶರೀರಗಳಿಗೆ ಜೀವಿತ ಕಾಲ ಪರಿಮಾಣವನ್ನು, ಹಲವು ಜನ್ಮಗಳ ಸುತ್ತಿ ಬರುವಿಕೆಯನ್ನು ವಿಧಿಸಿರುವನು. ತನಗೆ ಹಿಂದಿನ ಜನ್ಮದಲ್ಲಿದ್ದ ಸ್ವರೂಪವನ್ನು ತಿಳಿದ ಪ್ರಾಜ್ಞನೊಬ್ಬನು ತಿಳಿಸುವುದನ್ನೇ ನಾನು ಹೇಳುವುದರಿಂದ ಇವೆಲ್ಲವೂ ನಿಜವು. ಯಾವಾತನು ಸುಖವನ್ನು, ದುಃಖವನ್ನು ಅನಿತ್ಯವೆಂದು, ಶರೀರವು ಅಶುದ್ಧ ವಸ್ತುಗಳಿಂದ ತುಂಬಿ ನಾಶಕ್ಕೀಡಾಗಿ ಕರ್ಮದಿಂದ ಏರ್ಪಟ್ಟುದೆಂದು ತಿಳಿಯುವನು, ಮತ್ತು ಯಾವನು ಸುಖವನ್ನೆಲ್ಲ ದುಃಖಮಯವಾಗಿಯೇ ಭಾವಿಸುವನು, ಆತನು ಘೋರವೂ ದುಸ್ತರವೂ ಆದ ಸಂಸಾರ ಸಮುದ್ರವನ್ನು ದಾಟುವನು. ಜನನ ಮರಣಗಳಿಗೆ ಗುರಿಯಾಗುವ ಪ್ರಕೃತಿಯ ತತ್ವವನ್ನು ತಿಳಿದವನು ಚೈತನ್ಯವುಳ್ಳ ಪ್ರಾಣಿಗಳೊಳಗಿನ ಆತ್ಮವನ್ನೆಲ್ಲ ಸಮವಾಗಿ ಕಾಣುವನು. ಓ ಸಾಧುಶ್ರೇಷ್ಠ, ಆದುದರಿಂದ ಯಾವಾತನು ಉತ್ತಮ ಪದವನ್ನು ಲಕ್ಷ್ಯದಲ್ಲಿಟ್ಟು ಅದರ ಸಾಧನೆಗಾಗಿ ವಿಷಯ ವೈರಾಗ್ಯವನ್ನು ಪಡೆಯುವನು, ಅಂತಹವನಿಗೆ ಉಪದೇಶಿಸಬೇಕಾದ ವಿಷಯಗಳನ್ನೆಲ್ಲ ನಿನಗೆ ತಿಳಿಸುವೆನು, ಮತ್ತು ಶಾಶ್ವತವೂ ನಾಶರಹಿತವೂ ಆದ ಆತ್ಮ ವಿಷಯವಾದ ಉತ್ತಮ ತತ್ವಗಳನ್ನು ತಿಳಿಸುವೆನು. ಇವುಗಳೆಲ್ಲವನ್ನು ಸಾವಧಾನವಾಗಿ ಕೇಳು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 19ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.